ಏನಿಲ್ಲ, ನಮ್ಮ ಪಂಚಾಯತಿಲಿ ಆಲ್ಮೋಸ್ಟ್ ಮೂಲಭೂತ ಸೌಕರ್ಯ ನಿಮ್ಗೆ ಗೊತ್ತೇ ಐತಲ್ಲ. ಅದ್ರದ್ದು ನಾವು ಇವಾಗ ಸಮ್ಮರ್ ಟೈಮ್ ಇದು. ಈ ಟೈಮಲ್ಲಿ ಮೇಯ್ನು ನಮಗೆ ಕುಡಿಯೋ ನೀರದೇ ಪ್ರಾಬ್ಲಮ್ ಮೇಡಮ್. ಆ ಕುಡಿಯೋ ನೀರ್ದೊಂದು ನಾವು ಬಗೆಹರಿಸ್ಬಿಟ್ರೆ ಈ ಮಾರ್ಚ್ ಏಪ್ರಿಲ್ವರೆಗೂ ಜೂನ್ವರೆಗೂ ನಾವು ಅದನ್ನು ಬಗೆಹರಿಸ್ಬಿಟ್ರೆ ನಾವು ಅದೇ ದೊಡ್ಡ ಜನಗಳಿಗೆ ಇದು ಮಾಡಿಕೊಟ್ಟಿದ್ದು. ಜನನೂ ಬೇರೆ ಏನೂ ಕೇಳಲ್ಲ ಮೇಡಮ್, ಅದೊಂದನ್ನೇ ಇವಾಗ ಪ್ರಾಬ್ಲಮ್ ನಮಗೆ. ಕುಡಿಯೋ ನೀರದೇ ಎಲ್ಲ ಕಡೆ ಸಮಸ್ಯೆ ಇರೋದು. ಲಾಸ್ಟ್ ಟೈಮ್ ನಮ್ಮ CO ಸಾಹೇಬರು ಕಾಂತರಾಜ್ ಸರು ಪಂಚಾಯತಿಗೆ ಬಂದಿದ್ದರು. ಅವಾಗೂ ಅವರೆಲ್ಲ ಲೀಸ್ಟ್ ಮಾಡ್ಕೊಂಡು ಇಂಜಿನಿಯರ್ಗೆಲ್ಲ ಹೇಳಿ ಪೈಪು, ಬೋರು, ಕೇಬಲ್ಲು ಏನೈತೆ ಎಲ್ಲ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ MLA ಸಾಹೇಬ್ರೂ ಎಲ್ಲ ಹೇಳಿ ಲೀಸ್ಟ್ ಕೊಡ್ರಿ, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ಮು. ನಮಗೆ ಜಲ್ ಜೀವನ ಆಗಿರೋದ್ರಿಂದ ನಮ್ಮ ಪಂಚಾಯತಿಗೆ ನಮಗೆ ಬೋರ್ ಕೊರೆಯೋಕ್ಕೆ ಪ್ರಾವಿಷನ್ ಇಲ್ಲ ಮೇಡಮ್. ಹಂಗಾಗಿ ಏನಾಗೈತೆ, ರೀಬೋರ್ ಯಾವ ಬೋರಲ್ಲಿ ನೀರು ಬರ್ತಾ ಇಲ್ಲ ಅದನ್ನು ರೀಬೋರ್ ಮಾಡೋಕ್ಕೆ ಮಾತ್ರ ಪ್ರಾವಿಷನ್ ಐತೆ, ಹೊಸ ಬೋರ್ ಕೊರೆಯೋಕ್ಕೆ ಪ್ರಾವಿಷನ್ ಇಲ್ಲ ಅಂತ ನಮ್ಮ CO ಸಾಹೇಬ್ರು ಕಾಂತರಾಜ್ ಅವರು ಹೇಳಿದ್ದಾರೆ. ಹಂಗಾಗಿ ಅವ್ರ ಸಪೋರ್ಟ್ ತೊಗೊಂಡೆಲ್ಲ ಏನೈತೆ ಆ ಪ್ರಾಬ್ಲಮ್ ಎಲ್ಲ ನಾವು ಬಗೆಹರಿಸ್ತೀವಿ ಮೇಡಮ್. ನೀರಲ್ದಿರ ಬೇರೆ ಏನು ಎಲ್ಲ ಇದೆ ಮೇಡಮ್. ಈಗ ಏನು ಗೊತ್ತಾ, ನಮ್ಮ ಶಾಸಕರು ಇರೋದ್ರಿಂದ ನಾವು ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಚರಂಡಿ ಇರ್ಬೋದು, ಅವೆಲ್ಲ ನಾವು ಪಂಚಾಯತಿಲಿ ಮಾಡ್ಕೊತಿಲ್ಲ ಇಡ್ತಿಲ್ಲ. ಅದು ಬಿಟ್ಟು ಕಾಂಕ್ರೀಟು, CC ಡ್ರೈನು, ಈ ಸಮುದಾಯ ಭವನ, ಬಟ್ ಇನ್ನಿತರ ಸ್ಕೂಲು, ಅಂಗನವಾಡಿಗಳು, ಈ ಕಟ್ಟಡಗಳು ಏನವು ಇವೆಲ್ಲ ಅವು ನಮ್ಮ ಶಾಸಕರು ಆದಷ್ಟು ಅನುದಾನದಲ್ಲಿ ಎಲ್ಲ 99% ಎಲ್ಲ ಮಾಡೋರೆ ಮೇಡಮ್. ಏರಿಯಾ ಡೆವಲಪ್ ಆದಂಗೆ ಕೆಲಸಗಳು ಇದ್ದೇ ಇರ್ತವೆ. ಹಂಗಾಗಿ ಏನು ಅಂತ ನಮ್ಮ ಪಂಚಾಯತಿಲಿ ಅಂತ ಹೇಳ್ಕೊಳೋಂಥ ಕೆಲಸ ಏನಿಲ್ಲ. ಇದ್ರೆ ಏನನ್ನ ಇನ್ನು 99% ಆಗೋ ಮೇಡಮ್, ಇದ್ರೆ 1% ಇರ್ಬೋದು. ಎಲ್ಲ ಏನಿದ್ರು ಮಾಡಿಕೊಡ್ತಾರೆ ಮೇಡಮ್. ಅವರು ಇರುವಾಗ ನಮಗೇನು ತೊಂದರೆ ಇಲ್ಲ. ಅವರು ಎಲ್ಲಿ ಯಾವಾಗ ಎಲ್ಲಿಗೆ ಹೋದ್ರು, ಎಲ್ಲೇ ಇದ್ದರೂ ಅವ್ರ ಹಿಂದೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ಮೇಡಮ್. ಅವ್ರು ಸಪೋರ್ಟ್ವಾಗಿ ಇರ್ತೀವಿ ನಾವು. ಅವರೆಲ್ಲನ ಹೋಗಲಿ ಅವ್ರ ಜೊತೆಲಿ ನಾವು ಇರ್ತೀವಿ ಮೇಡಮ್. ಅಷ್ಟು ಬಿಟ್ಟು ನಮಗೆಲ್ಲ ಇಲ್ಲಿ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು, ಮಾಜಿ ಪ್ರೆಸಿಡೆಂಟು ನಮ್ಮ ಮಹೇಶಣ್ಣವ್ರು ಇರ್ಬೋದು, ಬೆಟ್ಟಯ್ಯವ್ರು ಇರ್ಬೋದು, ಶಿವಮಾದಣ್ಣವರು, ಶಿವಣ್ಣ, ನಮ್ಮ ಲಕ್ಷ್ಮಯ್ಯವರು ಎಲ್ಲ ನಮ್ಗೆ ಸಹಕಾರ ಮಾಡಿದ್ದಾರೆ ಮೇಡಮ್. ಹಂಗೆ ನಮ್ಗೆ 27 ಜನ ಮೆಂಬರು ನಮ್ಮ ಜೊತೆಲಿ ನಿಂತ್ಕೊಂಡು ಸಹಕಾರ ಕೊಡ್ತಾರೆ. ನನಗೆ MLA ಅವ್ರು ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ. ಅವರು ನನಗೆ 2 ತಿಂಗಳು ಕೊಡ್ಬೋದು, 3 ತಿಂಗಳು ಕೊಡ್ಬೋದು, ಇಲ್ಲ 6 ತಿಂಗಳು ಕೊಡ್ಬೋದು. ಅವ್ರು ಯಾವಾಗ ನೀನು ಅಡಿಗಿಳಿ ಅಂತಾರೋ ಅಲ್ಲಿವರೆಗೂ ನನ್ನ ಕೆಲಸ ಏನೈತೆ ನಾನು ಮಾಡ್ತೀನಿ ಮೇಡಮ್. ಅವ್ರು ಇವತ್ತೇ ಹೇಳಿ ನೀನು ರಾಜೀನಾಮೆ ಕೊಡಪ್ಪ ಅಂತ ನಾನು ಕೊಡೋಕೆ ರೆಡಿ ಇದ್ದೀನಿ ಮೇಡಮ್. ಮೇಡಮ್, ನನಗೆ 27 ಜನ ಮೆಂಬರು ನನಗೆಲ್ಲ ಆಯ್ಕೆ ಮಾಡಿ ಇವತ್ತು ಈ ಸ್ಥಾನದಲ್ಲಿ ಕುಣ್ಸವ್ರೆ. ಅವ್ರದ್ದು 27 ಜನದ್ದು ನಾನು ಎಲ್ಲನೂ ಮಾಡಿಕೊಡ್ತೀನಿ ಅಂತ ನಾನು ಜಂಬ ಹೇಳ್ಕೊಳಲ್ಲ ಮೇಡಮ್. ನನ್ನ ಕೈಲಿ ಎಷ್ಟಾಯ್ತದೋ ಅಷ್ಟು ನಾನು ಮಾಡಿಕೊಡ್ತೀನಿ. ಹಂಗಾಗಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆ. ಮೇಡಮ್, ಉಪಾಧ್ಯಕ್ಷರಾಗಿ ತುಂಬ ಕೆಲಸಗಳು ಮಾಡಿದ್ದಾರೆ ಮತ್ತು ಇವಾಗ ಒಳ್ಳೆಯ ಸ್ಥಾನ ಸಿಕ್ಕಿದೆ ಅವ್ರಿಗೆ ತುಂಬ ದೂರದ ಧನ್ಯವಾದಗಳು. ಆಯಿತಾ, ಅವರು ಮುಂದೇನೋ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರು ತುಂಬ ಇವತ್ತಿನಲ್ಲ 3 ಸತಿ ಅವಿರೋಧ ಆಯ್ಕೆ ಆಗಿದ್ದಾರೆ. ಅವರು ಜನ ಪ್ರೀತಿಸುವಂಥ ವ್ಯಕ್ತಿ. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಮನಸ್ಸಲ್ಲೂ ಇದೆ. ಇಲ್ಲಿ ನಮ್ಮ ಕೇವಳ್ಳಿ ಜನತೆ ಮನಸ್ಸಲ್ಲೂ ಇದೆ. ಖಂಡಿತ ಮಾಡ್ತಾರೆ. ಬಡವರಿಗೆ ಅವರಿಗೆ ಏನೇ ಒಂದಾಗಲಿ ಬಡವರು ತುಂಬ ಬಡವರಿಗೆ ಹಾತ್ಕೋತಾರೆ. ಅದೊಂದು ನಂಗೆ ತುಂಬ ಖುಷಿ ಇರುತ್ತೆ.